ನಮಸ್ಕಾರ. ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ನಾನು ಇಲ್ಲಿಗೆ ಬರೋದಕ್ಕೆ ಕಾರಣವಾದಂಥ ನಮ್ಮ ಲಯನ್ ಸುರೇಶ್ ಅವರಿಗೂ ಸುರೇಶ್ ಅವರಿಗೂ ಅವರು ಇಲ್ಲಿನ ಎಲ್ಲ ಆಟಗಾರರಿಗೂ ಪ್ರತಿ ಇಲ್ಲಿನ ವ್ಯವಸ್ಥಾಪಕ ಎಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ವಂದನೆಗಳು. ನಮ್ಮ ಮೈಸೂರು ಜಿಲ್ಲಾ ಚಿನ್ನ ಬೆಳ್ಳಿ ಕೆಲಸಗಾರರ ಅಭಿವೃದ್ಧಿ ಸಂಘದ ಗೌರವ ಅಧ್ಯಕ್ಷರಾದ ರವಿ ಪ್ರಕಾಶ್ ಅವರ ನೇತೃತ್ವದಲ್ಲಿ ಇವತ್ತು ಇಲ್ಲಿ ವಿಶ್ವಕರ್ಮ ಕ್ರಿಕೆಟ್ ಟೂರ್ನಮೆಂಟ್ ನಡೀತಾ ಇದೆ. 18, 19, 20 ಈ 3 ದಿನದ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ. ತುಂಬ ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಆಚರಿಸ್ತಿದ್ದಾರೆ. ಈ ಒಂದು 3 ದಿನದ ಈ ಕಾರ್ಯಕ್ರಮಗಳು ಯಶಸ್ವಿಯಾಗಲಿ ಅಂತ ನಾನು ಹಾರೈಸ್ತೀನಿ. ಎಲ್ಲ ಆಟಗಾರರಿಗೂ ನನ್ನ ಒಂದು ಹೃತ್ಪೂರ್ವಕವಾದ ವಂದನೆಗಳು. ಆಲ್ ದ ಬೆಸ್ಟ್ ಎವ್ರಿವನ್. ಹಾಗೂ ಮತ್ತೊಬ್ಬ ನಮ್ಮ ಚಿನ್ನ ಬೆಳ್ಳಿ ಕೆಲಸಗಾರರ ಅಭಿವೃದ್ಧಿ ಸಂಘದ ಗೌರವ ಅಧ್ಯಕ್ಷತೆ ವಹಿಸಿರುವ ನಮ್ಮ ಲಯನ್ ಗೋಲ್ಡನ್ ಸುರೇಶ್ ಅವರು ಈ ಒಂದು ಕೆಲಸಗಾರರ ಒಂದು ತುಂಬ ಸಹಾಯ ಮಾಡ್ತಿದ್ದಾರೆ. ಆ ಕೆಲಸಗಳು ಚೆನ್ನಾಗಿ ನಡೀಲಿ ಅಂತ ನಾನು ಹಾರೈಸ್ತೀನಿ. ಹಾಗೂ ಅವರು ಸಮಾಜದ ಸೇವೆಯಲ್ಲಿ ಮೊದಲನೇ ಹೆಸರು ಪಡಿತಾರೆ. ಹಾಗಾಗಿ ಆ ಸಮಾಜ ಸೇವೆಯಲ್ಲಿ ಅವರು ತಮ್ಮನ್ನು ತಾವು ಗುರುತಿಸಿಕೊಂಡು ಬಹಳಷ್ಟು ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ. ಕೆಲವರಿಗೆ ಕೃತಕ ಕಾಲಗಳನ್ನು ಕೊಟ್ಟಿದ್ದಾರೆ ಹಾಗೂ ಸ್ಪರ್ಶ ಆಸ್ಪತ್ರೆಯ ಪಾಲುದಾರರಾಗಿದ್ದಾರೆ. ಈ ರೀತಿ ಅನೇಕ ಒಂದು ಸಮಾಜ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇರುವ ಅವರಿಗೆ ಈ ಚಾಮುಂಡೇಶ್ವರಿ ತಾಯಿಯು ಅವರಿಗೆ ಆಯುರಾರೋಗ್ಯ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ಅಂತ ನಾನು ಹಾರೈಸ್ತೀನಿ. ಹಾಗೂ ಅವರು ಇನ್ನೊಂದು ಚಿತ್ರ ನಿರ್ಮಾಣದ ಮುಖಾಂತರ ಚಿತ್ರರಂಗಕ್ಕೆ ಕಾಲು ಇಟ್ಟಿದ್ದಾರೆ. ಪೂರ್ಣ ಪ್ರಮಾಣದಲ್ಲಿ ಈ ಚಿತ್ರವನ್ನು ನಿರ್ಮಾಣ ಮಾಡ್ತಿದ್ದಾರೆ. ಚಿತ್ರದ ಹೆಸರು ತಂಬಾಕು ಬಿಟ್ಟಾಕು. ಚೆನ್ನಾಗಿದೆ. ಈ ಒಂದು ಒಳ್ಳೆಯ ಸಂದೇಶವನ್ನು ತರ್ತಾರೆ. ಈ ಒಂದು ಉತ್ತಮವಾದ ಚಿತ್ರ ಇನ್ನು ಎಲ್ಲರಿಗೂ ಈ ಚಿತ್ರ ರಿಲೀಸ್ ಆಗಿ ಹೆಚ್ಚು ಸಕ್ಸಸ್ ಆಗಲಿ, ಇನ್ನು ಹಲವಾರು ಚಿತ್ರಗಳನ್ನ ಅವರು ನಿರ್ಮಿಸಲಿ ಅಂತೇಳಿ ನಾನು ಆ ತಾಯಿಯಲ್ಲಿ ಬೇಡ್ಕೊಂಡು ನಿಮ್ಮೆಲ್ಲರಿಗೂ ಈ ಮೈಸೂರಿನ ಎಲ್ಲ ಒಂದು ಜನರಿಗೂ ಹಾಗೂ ಮಾಧ್ಯಮ ವರ್ಗದ ಎಲ್ಲ ಪತ್ರಕರ್ತರಿಗೂ ಎಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ವಂದನೆಗಳನ್ನು ಮತ್ತೊಮ್ಮೆ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು ಸರ್.